ನಿಮ್ಮ ಹೆಸರು ನಾಗರಾಜ್ ಹೌದಾ? ಹೌದು ಸರ್. ನೀವು ಗಾರ್ಗಿ ಅವರ ಆಪ್ತ ಕಾರ್ಯದರ್ಶಿ ಹೌದಾ? ಹೌದು ಸರ್. ಗಾರ್ಗಿ ಅವರ ಆಪ್ತ ಕಾರ್ಯದರ್ಶಿಯಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 8 ವರ್ಷದಿಂದ. ನಿಮಗೆ ಗಾರ್ಗಿ ಅವ್ರಿಗೆ ಮತ್ತೆ ಅವ್ರ ತಂದೆಗೆ ನಿಕಟವಾದ ಒಂದು ಬಾಂಧವ್ಯ ಇದೆ ಹೌದಾ? ಹೌದು ಸರ್. ಈಗ ಉಷಾ ಅವ್ರ ಮುಂದೆ ಒಂದು ಮಾತು ಹೇಳಿದ್ರಿ, ಅದನ್ನ ಕೋರ್ಟ್ ಕೂಡ ಕೇಳಿಸ್ಕೊಂಡಿದೆ. KDR ಅವರು ನಾಪತ್ತೆ ಆಗಿದ್ರು ಅನ್ನೋ ಪದವನ್ನ ನೀವು ಬಳಸಿದ್ರಿ ಹೌದಾ? ಹೌದು ಸರ್. ಗಾರ್ಗಿ ಅವರೇ ನನಗೆ ಫೋನ್ ಮಾಡಿ ಆ ವಿಷಯ ತಿಳಿಸಿದ್ರು. ಪಪ್ಪ ಮನೇಲಿ ಇರೋದ್ರಿಂದ ಉಸಿರು ಕಟ್ಟಿದ ವಾತಾವರಣ ಇದೆ, ಪಪ್ಪ ಎಲ್ಲರೂ ಕಾಣಿಸಿದ್ರೆ ತಕ್ಷಣ ಫೋನ್ ಮಾಡು ಅಂತ ಹೇಳಿದ್ರು. ಗುಡ್. ನಿಮ್ಗೆ ಹಾಗಂತ ಗಾರ್ಗಿ ಅವರೇ ಹೇಳಿದ್ರು ಅಂತ ಹೇಳ್ತಿದ್ದೀರಾ? ಹೌದು, ಅವರೇ ಹೇಳಿದ್ದು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನನ್ನ ಕ್ಲೈಂಟ್ ರಾಹುಲ್ ಅವ್ರ ಮೇಲೆ ಕಿಡ್ನಾಪ್ ಆಪಾದನೆ ಬರೋದಕ್ಕೆ ಮುಂಚಿಂದಾನು KDR ಅವರು ಮಾತ್ರ ಯುವರ್ ಆನರ್, ಇದಕ್ಕಿಂತ ಬೇರೆ ಏನೂ ಇಲ್ಲ. ಯುವರ್ ಆನರ್, ನಾಗರಾಜ್ ಅವರು ಗಾರ್ಗಿ ಅವರಿಗೆ ಪರ್ಸನಲ್ ಸೆಕ್ರೆಟರಿ, ಅದು ಅಲ್ಲದೆ KDR ಫ್ಯಾಮಿಲಿಗೆ ಬೇಕಾದಂತಹ ವ್ಯಕ್ತಿ. ಹಾಗಾಗಿ ನನ್ನ ಕಕ್ಷಿದಾರನ್ನ ತನ್ನ ಮನೆ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಸ್ಕೇಪ್ ಗೋಟ್ ಮಾಡ್ತಾ ಇದ್ದಾರೆ ಯುವರ್ ಆನರ್. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನೋ ಯುವರ್ ಆನರ್, ಇದು ಸುಳ್ಳು. ಉಷಾ ಭಂಡಾರಿ ಅವರೇ, ಹಾಗಾದ್ರೆ ಸತ್ಯನ ಪ್ರೂವ್ ಮಾಡಿ. ಖಂಡಿತವಾಗ್ಲೂ ಯುವರ್ ಆನರ್, ಆದ್ರೆ ಇದಕ್ಕೆ ಸ್ವಲ್ಪ ಕಾಲಾವಕಾಶ ನನಗೆ ಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ತಾರೀಕು 27ಕ್ಕೆ. ಏನಾಯ್ತು ಮೇಡಮ್? ಕೇಸು ಡಮಾರ್. ಇವತ್ತು ವಿಟ್ನೆಸ್ ಬರ್ದೇ ಇರ್ಬೋದು, ಆದ್ರೆ ಕೇಸ್ ಇವತ್ತೇ ಮುಗ್ದಿಲ್ಲ. ನೀನು ಬಚ್ಚ. ಏನ್ ಗೊತ್ತಿದೆ ನಿಂಗೆ? ಕೋರ್ಟ್ ವಿಚಾರ ಆಗ್ಲಿ, ಕೇಸ್ ವಿಚಾರ ಆಗ್ಲಿ, ಅದ್ರ ABCD ಗೊತ್ತಿದ್ದೇನು? ನೀನ್ ನನ್ನ ನೋಡಿ ನಗ್ತಾ ಇರ್ಬೋದು, ಆದ್ರೆ ಇದೇ ನಗ್ತಾ ಇರೋ ಮುಖದಲ್ಲಿ ನಾನ್ ನೀರಿಳಿಸ್ತೀನಿ. ನನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಐ ವಿಲ್ ಶೋ ಯು ವಾಟ್ ಐ ಕ್ಯಾನ್ ಡೂ. ಚಾಲೆಂಜ್ ಅಂದ್ರೆ ಹೀಗಿರ್ಬೇಕು. ಅಖಾಡದಲ್ಲಿ ಮೊದಲನೇ ಸುತ್ತಲ್ಲಿ ಸೋತಿದಿರಿ, ನನ್ನ ಕಟ್ಟನ್ನ ಬಿಚ್ಕೊಳಕ್ ಸಾಧ್ಯ ಇಲ್ಲ. ಸೋಲು ಕಟ್ಟಿಟ್ಟು ಬುತ್ತಿ ನಿಮಗೆ. ಮೀನಿಗೆ ಈಜು ಕಲಿಸೋ ಮಾತಾಡ್ತಿದೀಯಾ? ದಿನಕ್ಕೆ ನಿನ್ನಂತ 10 ಜನರನ್ನ ಕಟಕಟೆಯಲ್ಲಿ ನೋಡಿದ್ದೀನಿ. ಅವರು ನಿನ್ನ ಹಾಗೆ ಎಗರಾಡ್ತಿದ್ರು, ಆದ್ರೆ ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಒಂದಲ್ಲ, ಎರಡಲ್ಲ, 7 ವರ್ಷ. ಈಗ ಇಲ್ಲಿ ಸಿಕ್ಕಿದೀಯಾ? ಜೋಪಾನವಾಗಿ ಮನೆಗೆ ಹೋಗು, ಇಲ್ಲ ಅಂದ್ರೆ ಬೀದಿಲಿ ನಾಯಿ ನರಿಗಳು ತಿಂದು ಹಾಕ್ಬಿಟ್ಟಾವು. ಹುಷಾರ್.